ಇನ್ನು ಈ ಚುನಾವಣೆ ಯಾವ ರೀತಿ ಸಾಗುತ್ತೆ ಅನ್ನೋದು ಒಂದು ಪ್ರಶ್ನೆ. ಜೊತೆಗೆ ಫಲಿತಾಂಶ ಹೇಗೆ ಕಾಂಗ್ರೆಸ್ ಮತ್ತು ಬಿಜೆಪಿ ಮೇಲೆ ಪರಿಣಾಮ ಬೀರುತ್ತೆ. ಪ್ರಮುಖವಾಗಿ ಬಾಗಲಕೋಟೆ ಮತ್ತು ದಾವಣಗೆರೆಯ ಫಲಿತಾಂಶ ಈಗ ಉಭಯ ಪಕ್ಷದಲ್ಲೂ ಕೂಡ ನಾಯಕತ್ವದ ವಿಚಾರ, ಸರ್ಕಾರದ ವಿಚಾರ, ಜೊತೆಗೆ ಪಕ್ಷದ ಇಮೇಜ್ ವಿಚಾರ, ಹಾಗೆ 2028ರಲ್ಲಿ ಏನಾಗುತ್ತೆ ಅನ್ನುವಂಥದ್ದನ್ನು ಕೂಡ ಮುನ್ನೆಲೆಗೆ ತರುತ್ತೆ, ಒಂದು ಹೊಸ ಆಯಾಮವನ್ನು ನೀಡುತ್ತೆ ಅಂತ ಹೇಳಲಾಗ್ತದೆ. ಬಿಜೆಪಿಯಲ್ಲಿ ಏನಾಗುತ್ತೆ, ಕಾಂಗ್ರೆಸ್ನಲ್ಲಿ ಏನಾಗುತ್ತೆ, ಸಿದ್ದರಾಮಯ್ಯನವರಿಗೆ ಈ ಫಲಿತಾಂಶದ ಏನು ಲಾಭ, ಏನು ನಷ್ಟ, ಅದೇ ರೀತಿ ಡಿ ಕೆ ಶಿವಕುಮಾರ್ ಕಥೆ ಏನಾಗುತ್ತೆ, ಇದರ ಜೊತೆಗೆ ವಿಜಯೇಂದ್ರ ಅವರಿಗೆ ಈ ಚುನಾವಣಾ ಫಲಿತಾಂಶ ಯಾವ ರೀತಿ ಕಾಣುತ್ತೆ ನೋಡೋಣ. ಪಕ್ಷದಲ್ಲಿ ಎಷ್ಟೇ ಅಸಮಾಧಾನಗಳಿದ್ರೂ ಉಪಚುನಾವಣೆಯನ್ನ ಸಿಎಂ ಡಿಸಿಎಂ ಒಗ್ಗಟ್ಟಾಗಿ ಎದುರಿಸಿದ್ರು. ಬಾಗಲಕೋಟೆ ಕ್ಷೇತ್ರವನ್ನ ಸಿಎಂ ಸಿದ್ದರಾಮಯ್ಯ ಸೀರಿಯಸ್ ಆಗಿ ತಗೊಂಡಿದ್ರೆ, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿಗೆ ಡಿಸಿಎಂ ಡಿಕೆ ತಂತ್ರಗಾರಿಕೆ ಮಾಡಿದ್ರು. ಆದರೆ ಇದೇ ಹೊತ್ತಿನಲ್ಲಿ ನಾಯಕತ್ವದ ವಿಚಾರವು ಮುನ್ನೆಲೆಗೆ ಬರ್ತಿದೆ. ಉಪಚುನಾವಣೆ ಫಲಿತಾಂಶದ ಬಳಿಕ ಸಿಎಂ ಬದಲಾವಣೆಯಾಗುತ್ತಾ ಅನ್ನೋ ಚರ್ಚೆ ಪಕ್ಷದಲ್ಲಿ ನಡೆಯುತ್ತಿದೆ. ಆದರೆ ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿ ನವೆಂಬರ್ ತಿಂಗಳಿಂದ ಹೇಳ್ಕೊಂಡು ಬರ್ತಲೇ ಇದ್ದಾರೆ. ಸಿಎಂ ಸದನದಲ್ಲೇ ಉತ್ತರ ಕೊಟ್ಟಿದ್ದಾರೆ, ಯಾವ ಬದಲಾವಣೆನೂ ಇಲ್ಲ ಅಂದ್ರು. ಇವಾಗ ಅದನ್ನ ನವೆಂಬರ್ ಇಂದ ಹೇಳ್ತಾನೆ ಇದ್ದಾರೆ. ಇದ್ರ ಬಗ್ಗೆ ನಾನು ಮತ್ತೆ ಜಾಸ್ತಿ ಮಾತಾಡ್ಬೇಕಲ್ಲ, ಯಾಕೆಂತಂದ್ರೆ ಮುಖ್ಯಮಂತ್ರಿಗಳೇ ಅಸೆಂಬ್ಲಿನಲ್ಲೇ ಏನು ಉತ್ತರ ಕೊಟ್ಟಿದ್ದಾರೆ. ಸೊ ಅವರೇ ಹೇಳಿದ್ಮೇಲೆ ಮತ್ತೆ ನಾ ಹೆಚ್ಚಿಗೆ ನೀನು ಮಾತಾಡೋದು ಸರಿ ಇರಲ್ಲ. ಪ್ರತಿಪಕ್ಷದವ್ರು ಟೀಕೆ ಮಾಡ್ತಿರ್ತಾರೆ, ನಮ್ಮಲ್ಲಿ ಎಲ್ಲ ಸರಿಯಾಗಿದ್ರು ಸರಿ ಇಲ್ಲ ಅಂತ ಹೇಳೋದೇ ಅವ್ರ ಕೆಲಸ. ಬಟ್ ಅವ್ರು ಹೇಳಿದ ತಕ್ಷಣ ಅದೆಲ್ಲ ಆಗುತ್ತೆ. ಪಕ್ಷದಲ್ಲಿರುವ ಗೊಂದಲವನ್ನ ಹೈಕಮಾಂಡ್ ಇತ್ಯರ್ಥಪಡಿಸಲಿ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ರೆ, ಬೈ ಎಲೆಕ್ಷನ್ ರಿಸಲ್ಟ್ಗೂ ನಾಯಕತ್ವಕ್ಕೂ ಯಾವ ಸಂಬಂಧನೂ ಇಲ್ಲ ಅಂತ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ರು. ಬದಲಾವಣೆ ಮಾಡ್ಬೇಕು. ಯಾಕೆ ಎಲ್ಲಿವರೆಗೆ ಕಾಯ್ದ ಗೊಂದಲ ಇದೆ, ಮಂತ್ರಿಮಂಡಲ ಇದೆ, ಅಧ್ಯಕ್ಷ ಸ್ಥಾನ ಇದೆ, ಇದನ್ನ ಬೇಗ ಇತ್ಯರ್ಥಿ ಅಲ್ಲಿವರೆಗೆ ನನ್ನ ಲೆಕ್ಕಲೆ ವೇಟ್ ಮಾಡೋದು ಅವಶ್ಯಕತೆನೂ ಇಲ್ಲ. 4 ತಾರೀಕು ಏನಾರು ಆಗುತ್ತೆ, ರಿಸಲ್ಟ್ ನಮ್ಮ ಪರವಾಗಿ ಬರ್ಬೋದು, ಬರದೇ ಇರ್ಬೋದು, ಬರ್ತೈತೆ ನಮ್ಮ ಪರವಾಗಿ. ಅಲ್ಲ, ಬದಲಾವಣೆ ಆಗೋದು ಅನಿವಾರ್ಯ ಕೂಡ ಇದೆ. ಪಕ್ಷದಲ್ಲಿ ಮಂತ್ರಿಮಂಡಲ ವಿಸ್ತರಣೆ ಆಗಬೇಕಲ್ಲ. 30 ತಿಂಗಳು ಆದ್ಮೇಲೆ ಮಾಡ್ತೇವೆ, 30 ತಿಂಗಳು ದಾಟಿ ಹೋಯ್ತು. ಈಗ ಇದೆಲ್ಲ ಅದಕ್ಕೂ ಏನು ಸಂಬಂಧ ಏನಿಲ್ಲ. ಈಗ ಈ ವಿಷಯಗಳಿಗಾಗಲೇ ಸಿ ಎಮ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಡಿ ಸಿ ಎಮ್ ಹೇಳಿದ್ದಾರೆ. ಇಂಥ ವಿಷಯಗಳು ಏನೇ ಇದ್ದರೂ ಕೂಡ ಅದು ನಮ್ಮ ಪಕ್ಷದ ವರಿಷ್ಠ ಮಂಡಳಿಯಲ್ಲಿ ತೀರ್ಮಾನಗಳಾಗ್ತದೆ. ಅದ್ರ ಬಗ್ಗೆ ನಾವುಗಳು ಚರ್ಚೆ ಮಾಡುವಂಥ ಅಗತ್ಯತೆಯೂ ಕೂಡ ಇಲ್ಲ, ಅದರ ಏನು ಅನಿವಾರ್ಯತೆಯೂ ಇಲ್ಲ, ಅದಕ್ಕೆ ಅವಶ್ಯಕತೆಯೂ ಇಲ್ಲ. 2028ರ ವಿಧಾನಸಭೆ ಚುನಾವಣೆ ಗೆಲ್ಲೋಕೆ ಕಾಂಗ್ರೆಸ್ ತಂತ್ರಗಾರಿಕೆ ಮಾಡ್ತಿದೆ. ದಾವಣಗೆರೆ, ಬಾಗಲಕೋಟೆ ಬೈ ಎಲೆಕ್ಷನ್ ಗೆಲುವು ಮುಂದಿನ ಚುನಾವಣೆಗೆ ದಿಕ್ಸೂಚಿಯಾಗಲಿದೆ ಅನ್ನೋದು ಕೆಲವರ ಅಭಿಪ್ರಾಯವಾಗಿದೆ. ಆದರೆ ಸಿಎಂ ಮಾತ್ರ ನಾವು ಇಷ್ಟು ದಿನ ಮಾಡಿರೋ ಕಾರ್ಯಕ್ರಮ ಸಾಧನೆ ಜನರಿಗೆ ತಲುಪಿದೆಯಾ ಇಲ್ವಾ ಅನ್ನೋದು ಮುಂದೆ ಗೊತ್ತಾಗುತ್ತೆ ಅಂದಿದ್ದಾರೆ. 2028ಕ್ಕೂ ಕೂಡ ಇದು ಮುಂದಿನ ದಿನಗಳಲ್ಲಿ ಒಂದು ಬೇಸ್ಮೆಂಟ್ ಆಗತ್ತಾ, ಪಾಳೆಯ ಅಡಿಪಾಯ ಆಗತ್ತಾ? ಇದಕ್ಕೂ ಸಂಬಂಧ ಇಲ್ಲರಿ. 28ರ ಚುನಾವಣೆಗೂ ಇದಕ್ಕೂ ಸಂಬಂಧ ಇಲ್ಲ. ಆದರೆ ನಾವು ಮಾಡಿರ್ತಕ್ಕಂಥ ಸಾಧನೆಗಳು, ಕಾರ್ಯಕ್ರಮಗಳು ಜನರು ತಲುಪಿದಾವೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ದೆಹಲಿಯಲ್ಲಿರೋ ಸಿಎಂ ಸಿದ್ದರಾಮಯ್ಯ ಸಿಡಬ್ಲ್ಯೂಸಿ ಸಭೆಯಲ್ಲಿ ಭಾಗಿಯಾದ ಬಳಿಕ ಹೈಕಮಾಂಡ್ ಜೊತೆ ಪ್ರತ್ಯೇಕ ಮಾತುಕತೆ ನಡೆಸೋ ಸಾಧ್ಯತೆ ಇದೆ. ಮತ್ತೊಂದು ಕಡೆ ರಾಜ್ಯ ರಾಜಕೀಯಕ್ಕೆ ಕುಮಾರಸ್ವಾಮಿ ಎಂಟ್ರಿ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಿದೆ. ಇದೀಗ ಸ್ವತಃ ಕೇಂದ್ರ ಸಚಿವ ಕುಮಾರಸ್ವಾಮಿಯೇ ಮಾತನಾಡಿ ಮುಂದೆ ದೇವರ ಕೃಪೆ ಇದ್ರೆ ಸಿಎಂ ಆಗ್ತೀನಿ ಅಂದಿದ್ದಾರೆ. ಒಬ್ಬರಿಗೆ ಒಂದೊಂದು ರೀತಿ ನಂಬಿಕೆ ಇರ್ತದಲ್ಲ, ಅವ್ರು ಭಗವಂತನ ಮೇಲೆ ನಂಬಿಕೆ ಕಾಟಾಚಾರಕ್ಕಿದ್ರಾಗಲ್ಲ. ಭಗವಂತನ ಮೇಲೆ ನಂಬಿಕೆ 4 ಜನ ಸಂಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಪರಿಹಾರ ಕಲ್ಪಿಸ್ತಕ್ಕಂಥ ಒಂದು ಭಾವನೆಗಳಿರ್ತದಲ್ಲ, ಆಗ ಭಗವಂತ ತಥಾಸ್ತು ಅಂತಾನೆ. ಬೇರೆ ರೀತಿ ಸ್ವಾರ್ಥಕ್ಕೋಸ್ಕರವಾಗಿ ಕನ್ಸ್ಕೊಂಡ್ರೆ ಆ ಒಂದು ಕನಸುಗಳು ನೆರವೇರ್ತೋ ಇಲ್ವಾ ಅದು ಭಗವಂತನ ಇಚ್ಛೆ. ಇನ್ನು ಸಿಎಂ ಸಿದ್ದರಾಮಯ್ಯ ಕುಮಾರಸ್ವಾಮಿ ಮಧ್ಯೆ ಕುಟುಂಬ ರಾಜಕೀಯ ಬಡಿದಾಟ ಜೋರಾಗಿದೆ. ಈ ಒಂದು ಉಪಚುನಾವಣೆಯಲ್ಲಿ ವೆರಿ ಇಂಟ್ರೆಸ್ಟಿಂಗ್ಲಿ ಬಿಜೆಪಿಯ ಆರ್ ಅಶೋಕ್ ಅವರೇ ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡಿದ್ರು. ಅದಕ್ಕೆ ನೀವು ಕೂಡ ಉತ್ತರ ಕೊಟ್ರಿ. ಯಡಿಯೂರಪ್ಪನವರು ಈ ಒಂದು ಕುಟುಂಬ ರಾಜಕಾರಣ ಎಳಿತರ್ತಾ ಇರುವಂಥದ್ದು ಇವತ್ತು ಕುಟುಂಬ ರಾಜಕಾರಣ ಪ್ರಸ್ತುತ ಅನ್ಸುತ್ತೆ. ಆ ವಿಚಾರ ಹೇಳ್ತಾ ಇರೋದು ಪ್ರಸ್ತುತ ಅಲ್ಲ, ಜನ ಬಯಸ್ತಾರೆ. ಈಗ ಜನ ಭೇಟಿಯವ್ರ ಮನೆಯವರಿಗೆ ಕೊಡಬೇಕು ಅಂತ ಜನ ಹೇಳ್ತಾರೆ. ಸೊ ನಾನು ಕರೆದು ಮಾತಾಡಿದೆ, ಹೈಕಮಾಂಡ್ ಅವ್ರು ಯಾರಿಗೆ ತೀರ್ಮಾನ ಮಾಡ್ತಾರೆ ಅವ್ರಿಗೆ ಮಾಡಬೇಕು ನೀವೆಲ್ಲರೂ ಅಂತ ಒಪ್ಕೊಂಡಿದ್ದಾರೆ. ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡ್ತಕ್ಕಂಥ ನೈತಿಕತೆ ಸಂಪೂರ್ಣವಾಗಿ ಕಳ್ಕೊಂಡಿರ್ತಕ್ಕಂಥ ವ್ಯಕ್ತಿ ನನ್ನ ಅಭಿಪ್ರಾಯದಲ್ಲಿ. ಯಾವ ಮುಖ್ಯಮಂತ್ರಿಗಳಾಗಿ ಮೊದಲನೇ ಮಗನಿಗೆ ಅದೆಂತದೋ ಆಶ್ರಯ ಕಮಿಟಿಗೋ ಇನ್ನೊಂದು ಕಮಿಟಿಗೋ ಮಾಡಿ ಉಸ್ತುವಾರಿ ನೋಡ್ಕೊಳ್ಳಕ್ಕೆ ಕೊಡ್ತಕ್ಕಂಥ ಜವಾಬ್ದಾರಿ. ನಾನು 2 ಬಾರಿ ರಾಜ್ಯದ ಮುಖ್ಯಮಂತ್ರಿ ಇದ್ದೆ. ನಾನು ಯಾವುದೇ ನನ್ನ ಮಗನಿಗೆ
ಮಗನಿಗೆ ಸರ್ಕಾರದ ಅಧಿಕಾರ ಕೊಟ್ಟು ನಾನು ನಿರ್ವಹಣೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನ ಸರ್ಕಾರದ ಕೆಲಸ ಮಾಡು ಅಂತೇಳಿ ನನ್ನ ಮಗನಿಗೆ ಎಂದೂ ವಹಿಸ್ತೀರ ನಾನು. ಕಾಂಗ್ರೆಸ್ನಲ್ಲಿ ನಾಯಕತ್ವದ ವಿಚಾರ ಹೆಚ್ಚು ಚರ್ಚೆ ಆಗಿಲ್ಲದಿದ್ರೂ ಜೀವಂತ ಆಗಿದೆ. ಅದು ಯಾವ ಸಮಯ ಯಾವ ಸಂದರ್ಭದಲ್ಲಿ ಸ್ಫೋಟವಾಗುತ್ತೆ ಅನ್ನೋದನ್ನ ಹೇಳೋಕ್ಕಾಗೋದಿಲ್ಲ. ಬ್ಯೂರೋ ರಿಪೋರ್ಟ್, TV9.